ಹಾಯ್ ಗೈಸ್, ಇವತ್ತು ನಾವು ಫಸ್ಟ್ ಟೈಮು ಹೊರಗಡೆ ಟ್ರಿಪ್ಪಿಗೆ ಬರ್ತಿದ್ದೀವಿ. ಜಪಾನಿನ ಮೋಸ್ಟ್ ಓಲ್ಡೆಸ್ಟ್ ಟೆಂಪಲ್ ಆದಂತಹ ಸರಸ್ವತಿ ಟೆಂಪಲ್ ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಪ್ರೆಸೆಂಟ್ ನಾನು ಅಸೋಕುಸ ಸ್ಟೇಷನ್ ಇದ್ದೀನಿ. ಬನ್ನಿ ಆ ಟೆಂಪಲ್ ವಿಸಿಟ್ ಮಾಡೋಣ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ, ನನ್ನ ಜೊತೆ ನೀವು ವಿಸಿಟ್ ಮಾಡ್ಬೋದು. ಆ್ಯಕ್ಚುಲಿ ನಾವು ಈ ಟೆಂಪಲ್ ಬಗ್ಗೆ ಬುಕ್ಕಲ್ಲಿ ಓದಿದ್ವಿ. ನಾವು ಜಾಪನೀಸ್ ಟ್ರೈನಿಂಗ್ ಮಾಡಬೇಕಂದ್ರೆ ಈ ಟೆಂಪಲ್ ಬಗ್ಗೆ ಬುಕ್ಕಲ್ಲೆಲ್ಲ ಓದ್ಕೊಂಡು ಹೋಗಿದ್ವಿ. ಇದ್ರ ಅಂದರೆ ಜಸ್ಟು ಏನಂದರೆ ಶಾಪಿಂಗ್ ಸ್ಟ್ರೀಟ್ ಥರ ಇರುತ್ತೆ. ಇಲ್ಲಿ ಸ್ವಲ್ಪ ದೂರ ತನಕ ಫುಲ್ ಶಾಪಿಂಗ್ ಸ್ಟ್ರೀಟ್ಸ್ ಇರುತ್ತೆ. ಎಲ್ಲ ರೀತಿಯಾದಂಥ ಜಾಪನೀಸ್ ಟ್ರೆಡಿಷ್ನಲ್ ಐಟಮ್ಸ್ ಬಂದ್ಬಿಟ್ಟು ಈ ಟೆಂಪಲಲ್ಲಿ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. 645 ಇದರ ಬಗ್ಗೆ ಮೇಬಿ ಆರ್ಟ್ ಥರ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಮೋಸ್ಟ್ ಫೋಟೋಗ್ರಾಫಿಕ್ ಪ್ಲೇಸ್ ಏರಿಯಾ ಅಂತ ಹೇಳ್ತಾರೆ. ನೀವು ನೋಡ್ಬೋದಿಲ್ಲ ನಾವು ಫೋಟೋಗ್ರಾಫ್ ತಗೊಳ್ಳೋಕ್ಕೆ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ತುಂಬ ಫಾರಿನರ್ಸ್ ಬಂದಾಗ ಇದು ಜಾಸ್ತಿ ಫೋಟೋಸ್ನ ತಗೊತಾರೆ ಅಂತ ಹೇಳ್ಬಿಟ್ಟು ನಾನು ನೆಟ್ಟಲ್ಲಿ ಓದಿದ್ದೆ. ಯಾವ್ಯಾವ ರೀತಿಯಾದಂಥ ಸೈಡ್ ಇದ್ದಾವೆ. ಆಲ್ಮೋಸ್ಟ್ ಟೈಮ್ ಇವಾಗ 5:15 ಆಗ್ತಾ ಬಂತು. ಕತ್ಲಾಗ್ತಾ ಇದೆ. ಕತ್ಲಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಈ ಟೆಂಪಲ್ಲು ಅಂತ ಹೇಳ್ಬಿಟ್ಟು ನಾವು ಓದಿದ್ವಿ. ನೋಡೋಣ. ಕಾಣಿಸ್ತಾ ಇದೆ ಗೋಪುರ, ನೋಡ್ಬೋದು ಇಲ್ಲಿ. ಏನಪ್ಪ ಇದು ಕತೆ ಅಂತ ಹೇಳಿದ್ರೆ ಸಮ್ ಗೋಲ್ಡ್ ಸ್ಟ್ಯಾಚ್ಯೂ ಆಫ್ ಗಾಡ್ ಬಂದ್ಬಿಟ್ಟು ಕೆನಾನ್ ಸಮಥಿಂಗ್ ಏನೋ ಇದೆ. ಸೊ ಆ ಗೋಲ್ಡ್ ಸ್ಟ್ಯಾಚ್ಯೂ ಬಂದ್ಬಿಟ್ಟು ನಮಗೆ ಶಿಮೇಜಾ ರಿವರ್ ಅನ್ನೋ ರಿವರಲ್ಲಿ ಸಿಕ್ಕಿದೆ. ಸೊ ಆ ರಿವರಲ್ಲಿ ಆ ಸ್ಟ್ಯಾಚ್ಯೂನ ಮತ್ತೆ ಇವರು ರಿಟರ್ನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇಲ್ಲಿರುವಂತಕ್ಕಂತಹ ಜನಗಳು. ಆ ರಿವರಲ್ಲಿ ಮತ್ತೆ ಆ ಸ್ಟ್ಯಾಚ್ಯೂನ ಎಷ್ಟೇ ಬಾರಿ ಹಾಕಿದ್ರೂ ಕೂಡ ಅದು ಮತ್ತೆ ಮತ್ತೆ ಬಂದು ಇಲ್ಲೇ ಸೇರ್ಕೊಳ್ತಾ ಇತ್ತಂತೆ. ಸೊ ಹಾಗಾಗಿ ಇಲ್ಲಿ ಅದಕ್ಕಂತಲೇ ಒಂದು ಟೆಂಪಲ್ನ ಇದು ಮಾಡಿದ್ದಾರೆ. ಮತ್ತು ಈ ಟೆಂಪಲ್ ಎಂಟ್ರೆನ್ಸ್ ಆಗಬೇಕು ಅಂತ ಹೇಳಿದ್ರೆ ನಾವು ಥಂಡರ್ ಗೇಟ್ ಅಂತಲೇ ಇದೆ. ಸೊ ಅದ್ರ ಮೂಲಕನೇ ಕಾಮಿನಾರಿ ಸಮಥಿಂಗ್ ಏನೋ ಇದೆ ಥಂಡರ್ ಗೇಟ್. ಸೊ ಅಲ್ಲಿಂದ ಹೋಗಬೇಕು ಅಂತ ಅನ್ಸುತ್ತೆ. ಇದು ಬಂದ್ಬಿಟ್ಟು ಫಾರ್ಚೂನ್ನ ಚೆಕ್ ಮಾಡೋ ಗೇಮ್ ಅಂತ ಅನ್ಸುತ್ತೆ. ನಾಟ್ ಶೋರ್ ಕರೆಕ್ಟಾಗಿ. ಏನು ಅಂತ ಹೇಳಿದ್ರೆ 100 ಎನ್ನಿಗೆ ನಾವೇನಾದ್ರು ಒಂದು ಅನ್ಕೊಂಡ್ಬಿಟ್ಟು 100 ಎನ್ನಿಗೆ ಇದು ಮಾಡಿಬಿಟ್ಟು ಇಲ್ಲಿ ಈ ಬಾಕ್ಸ್ ಇರುತ್ತೆ. ಈ ಬಾಕ್ಸನ್ನು ಶೇಕ್ ಮಾಡಿಬಿಟ್ಟು ಅದರಲ್ಲಿ ನಮಗೆ ಸ್ಟಿಕ್ ಥರ ಬರುತ್ತೆ. ಆ ಸ್ಟಿಕ್ಕನ್ನು ತೆಗೆದು ನೋಡಿದ್ರೆ ಇಲ್ಲಿರುವಂತಕ್ಕಂಥ ಯಾವುದಾದ್ರೂ ಒಂದು ಕಾಣಿಸಿ ಇರುವಂತಕ್ಕಂಥ ಪೆಟ್ಟಿಗೆ ಇರುತ್ತೆ. ಆ ಪೆಟ್ಟಿಗೆ ನಾವು ಓಪನ್ ಮಾಡಿ ನೋಡಿದ್ರೆ ನಾವು ಅಂದ್ಕೊಂಡಿರೋದು ಆಗುತ್ತೋ ಇಲ್ಲೋ ಅನ್ನೋ ಥರದನ್ನ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಾವು ಟ್ರೈ ಮಾಡೋಣ ಈಗ. ಹಾಂ ಸ್ಟಾರ್ಟ್. ಏನಿದೆ ನಂಬರ್ ತೋರಿಸು. ನನಗೆ ಬಂದ್ಬಿಟ್ಟು 10 ಕಾಣಿಸಿ ಅನ್ಸುತ್ತೆ ಅಲ್ಲ ಇದು. ಸೊ ತೆಗೆಯೋದು. ಇಲ್ಲಿ ಜ್ಯೂ ನಂಬರ್ ಯಾವುದಿದೆ ನೋಡಿ. ನಂಬರ್ ಎಲ್ಲಿದೆ? ಎಸ್, ಜ್ಯೂ ನಂಬರ್ ಇಲ್ಲಿದೆ. ಸೊ ನೋಡೋಣ ಏನು ಫಾರ್ಚೂನ್ ಬಂದಿದೆ ಅಂತ. ಓಹ್, ನಂಬರ್ 10 ಬೆಸ್ಟ್ ಫಾರ್ಚೂನ್ ಅಂತೆ. ಫಾರ್ಚೂನ್ ಬ್ಯಾಡ್ ಓಲ್ಡ್ ಥಿಂಗ್ಸ್ ವಿಲ್ ಟರ್ನ್ ಇಂಟು ಹ್ಯಾಪಿನೆಸ್ ಅಂತೆ. ನ್ಯೂ ಹೋಪ್ ಅಪಿಯರಿಂಗ್, ಯು ವಿಲ್ ಗೆಟ್ ಟ್ರೆಜರ್ಸ್, ಯು ಕ್ಯಾನ್ find hope on the cloud in the sky, just like dead trees bloom flowers when spring comes, everything will be prosperous. ಮೇಬಿ ಎಲ್ಲ ಒಳ್ಳೇದಾಗತ್ತೆ ಅಂತ ಇದೆ. ನೋಡೋಣ. ಇಟ್ಕೋಬೇಕು ನಾವು ಅದನ್ನು. ಇಟ್ಕೋಬೇಕಾ? ಒಳ್ಳೇದಾದರೆ ಇಟ್ಕೋಬೇಕು. ಒಳ್ಳೇದಾದರೆ ಇಟ್ಕೋಬೇಕಂತೆ, ಕೆಟ್ಟದಾದರೆ ಇಲ್ಲೆಲ್ಲೋ ಕಟ್ಟಬೇಕಂತೆ. ಆ ಪ್ಲೇಸನ್ನು ತೋರಿಸ್ತೀನಿ. ಒಳ್ಳೇದಾಗತ್ತೆ ಅಂತ ಬಂದಿದೆ. ಇನ್ ಕೇಸ್ ನಿಮಗೆ ನೀವು ಅಂದ್ಕೊಂಡಿದ್ದು ಆಗಲ್ಲ ಅಥವಾ ಸಮಥಿಂಗ್ ಏನಾದ್ರು ಬ್ಯಾಡ್ ಆಗಿ ಬಂತು ಅಂತ ಹೇಳಿದ್ರೆ, ಸೊ ಅದನ್ನು ಬಂದುಬಿಟ್ಟು ನೀವು ಈ ರೀತಿ ಕೆಲವೊಬ್ರು ಕಟ್ಟಿದ್ದಾರೆ ನೋಡಿ. ಈ ರೀತಿ ಇಲ್ಲಿ ಬರೆದಿದ್ದಾರೆ, ಓನ್ಲಿ ಇಫ್ ಯು ಡ್ರೀವ್ ಅ ಬ್ಯಾಡ್ ಫಾರ್ಚೂನ್ ಪ್ಲೀಸ್ ಟೈ ಇಟ್ ರೈಟ್. ಅದನ್ನು ನಾವು ತೊಗೊಂಡೋಗೋ ಹಾಗಿಲ್ಲ, ಅದನ್ನು ಇಲ್ಲೇ ಕಟ್ಬಿಟ್ಟು ಹೋಗ್ಬೇಕು.
ಇದೇ ಬಂದು ಇದರ ಎಂಟ್ರೆನ್ಸು. ನಾನು ಹೇಳಿದ್ನಲ್ಲ ಥಂಡರ್ ಬಗ್ಗೆ ಕಾಮಿನಾರಿ ಸಮಥಿಂಗ್ ಏನೋ ಇವ್ರದ್ರಲ್ಲಿ ಹೇಳಿ. ಇಲ್ಲಿ ಬಂದುಬಿಟ್ಟು ಧೂಪವನ್ನು ಹಾಕ್ತಾರೆ. ಸೊ ಪ್ರಾಬಬ್ಲಿ ಇದರ ಸ್ಮೆಲ್ಲನ್ನು ತೊಗೊಳೋದ್ರಿಂದ ಈಗಲೂ ಹೀಟ್ ಇದೆ, ಬಟ್ ಈಗ ಹಾಕಿಲ್ಲ ಅಂತ ಕಾಣುತ್ತೆ. ಇದರ ಸ್ಮೆಲ್ಲನ್ನು ತೊಗೊಳೋದ್ರಿಂದ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆ ಇವ್ರದ್ರಲ್ಲಿದೆ. ಸೊ ಟೆಂಪಲ್ ಎಂಟ್ರೆನ್ಸ್ ಆಗೋಕ್ಕಿಂತ ಮುಂಚೆ ಇದರ ಸ್ಮೆಲ್ಲನ್ನು ತೊಗೊಂಡ್ಬಿಟ್ಟು ಎಂಟ್ರ್ ಆಗ್ತಾಯಿದ್ದಾರೆ ಜನ. ಸೊ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಎಲ್ಲ ಫೋಟೋಸ್ ತಗೊತಾ ಇದ್ದಾರೆ. ಇಲ್ಲಿ ಯಾವುದೋ ರೀತಿಯಾದಂಥ ಸ್ಕ್ಯಾಚು ಇದೆ. ಏನು ಮಾಡಬೇಕು? ಓ, ಪ್ಲೀಸ್ ಡು ನಾಟ್ ಪುಟ್ ಯುವರ್ ಮೌತ್ ಡೈರೆಕ್ಟ್ಲಿ ಟು ದ ಡಿಪ್ಪರ್ ಅಂತೆ. ನಮ್ಮೂರಲ್ಲೆಲ್ಲ ಪುರಾತನ ತೀರ್ಥ ಸ್ಥಳಗಳು ಯಾವ ಥರ ಇದಾವೆ ಆ ಥರ ತೀರ್ಥ ಅಂತ ಅನ್ಸುತ್ತೆ. ಮೇ ಬಿ ಕೈ ತೊಳ್ಕೊಂಡು ಎಲ್ಲರೂ ಇಲ್ಲಿ ಅದನ್ನು ಸ್ವಲ್ಪ ಕುಡಿತಾ ಇದ್ದಾರೆ. ಸೊ ನಾನು ಕುಡಿತೀನಿ ಈಗ. ಕುಡಿಬೇಕು. ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನೋಡ್ಬೋದು. ಮೇ ಬಿ ಇದು ಈ ಟೆಂಪಲಿನ ಹಿಸ್ಟ್ರಿ ರೆಪ್ರೆಸೆಂಟ್ ಮಾಡೋ ಥರ ಸ್ಟೋರಿ ಬರ್ತಿದ್ದಾರೆ ಅಂತ ಅನ್ಸುತ್ತೆ. ಇದೇ ಎಂಟ್ರೆನ್ಸು. ಆಗಲೇ ನಾವು ಬೇರೆ ಸೈಡಿಂದ ಬಂದ್ವಿ. ಸೊ ಆಗಲೇ ಹೇಳಿದ್ನಲ್ಲ ಥಂಡರ್ ಗೇಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಫೇಮಸ್ ಇದೆ ಅಂತ. ಸೊ ದ ಫ್ರಂಟ್ ಗೇಟ್ ಆಫ್ ಸೆನ್ಸೋಜಿ ಟೆಂಪಲ್. ದ ಗಾಡ್ ಆಫ್ ಥಂಡರ್ ಈಸ್ ಸ್ಟ್ಯಾಂಡಿಂಗ್ ಆನ್ ದ ಲೆಫ್ಟ್, ದ ಗಾಡ್ ಆಫ್ ವಿಂಡ್ ಈಸ್ ಆನ್ ದ ರೈಟ್. ಫುಜಿನ್ ಅನ್ನು ಬಂದ್ಬಿಟ್ಟು ವಿಂಡ್ ಗಾಡ್ ಅಂತ ಹೇಳಿ ಕರೀತಾರೆ. ರೈಜಿನ್ ಅನ್ನು ಬಂದ್ಬಿಟ್ಟು ಥಂಡರ್ ಗಾಡ್ ಅಂತ ಹೇಳಿ ಕರೀತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಜಪಾನಿನ ಹಳೆಯ ಟೆಂಪಲ್ ಇಷ್ಟ ಆಗಿರುತ್ತೆ.